ನಮಸ್ತೆ ಗೆಳೆಯರೆ. ಅನ್ನದಾನ ಶ್ರೇಷ್ಠ ದಾನ. ನಿನ್ನೆ ಅವರು ವಿಡಿಯೋದಲ್ಲಿ ಬರೋಕ್ಕೂ ಇಷ್ಟಪಡ್ತಾ ಇಲ್ಲ ಅಂತ ವ್ಯಕ್ತಿಗಳು ಈ ಬಕೆಟ್ ತುಂಬಾ ಅವಲಕ್ಕಿ ಕೊಟ್ಟಿದ್ದಾರೆ. ದಾನ ಧರ್ಮ ಮಾಡೋಷ್ಟು ಈ ಧಾರಾಳತೆ ಹೇಗ್ ಬಂತು? ನಿಮ್ಗೊಂದು ಅವಲಕ್ಕಿ ಕತೆ ಹೇಳ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಸುಧಾಮ ಅಂದ್ರೆ ಬಡವ, ಸುಧಾಮ ಅಂದ್ರೆ ಕುಚೇಲ, ಅವನು ಅತ್ಯಂತ ಬಡತನ ಅಂತ ಅನ್ಕೋತೀರಿ. ಕೃಷ್ಣನಿಗಿಂತ ಸಿರಿವಂತನಾಗಿದ್ದ ಕುಚೇಲ. ಸಂದೀಪನಿ ಆಶ್ರಮದಲ್ಲಿ ಓದ್ಬೇಕಾದ್ರೆ ಕೃಷ್ಣನಿಗಿಂತ ಆಶ್ರಮಕ್ಕೆ ಕಳಿಸ್ಬೇಕು ಅಂದ್ರೆ ಅವ್ರ ತಂದೆ ತಾಯಿ ಎಷ್ಟು ರಿಚ್ ಆಗಿರಬೇಕು ಇಮ್ಯಾಜಿನ್ ಮಾಡಿ. ಕೃಷ್ಣನಿಗಿಂತ ಐಶ್ವರ್ಯವಂತನಾಗಿದ್ದ. ಆದ್ರೆ ಆ ಹುಡುಗನ ಕತೆ ಕೇಳಿದ್ರೆ ನಿಮ್ ಕಣ್ಣಂಚಿನಲ್ಲಿ ನೀರು ಬರುವುದು. ಅಂತಹ ತ್ಯಾಗಿ ಅವನು. ಉದಾಹರಣೆ ಅಂತ ಹೇಳ್ತೀನಿ. ಒಂದ್ಸಲ ಕೃಷ್ಣ ಮತ್ತೆ ಸುಧಾಮ ಇಬ್ರು ಕಾಡಿಗೆ ಹೋಗಿರ್ತಾರೆ. ತುಂಬಾ ಹಸಿವಾಗಿ ಹೋಗಿರುತ್ತೆ. ಕೃಷ್ಣ ಒಂದು ಮರ ಹತ್ತಿ 6 ಹಣ್ಣು ಕಿತ್ಕೋತಾನೆ. ತುಂಬಾ ಖುಷಿ ಆಗುತ್ತೆ, ಹಸಿವಾಗೋಗಿರುತ್ತೆ. ಇಬ್ಬರಿಗೂ ನಡ್ಕೊಳಕ್ಕಾಗಲ್ಲ. ಅವಾಗ ಸುಧಾಮನಿಗೆ ಒಂದು ಹಣ್ಣು ಕೊಡ್ತಾನೆ ಕೃಷ್ಣ ತಾನು ತಿನ್ನಕ್ ಮುಂಚೆ. ಅವನ ಹಣ್ಣು ತಿಂದು ಎಷ್ಟು ರುಚಿಯಾಗಿದೆ ಕೃಷ್ಣ, ಎಷ್ಟು ರುಚಿಯಾಗಿದೆ ಇದು, ಇನ್ನೊಂದು ಕೊಡು ಅಂತ 5 ತಿಂದು ಬಿಡ್ತಾನೆ. 5 ತಿಂದಾಗ ಕೃಷ್ಣನ ಕೋಪ ಬಂದ್ಬಿಡುತ್ತೆ. ನನಗೂ ಹೊಟ್ಟೆ ಹಸಿದಿದೆ, ನೀನೇನು ಮನುಷ್ಯನ, ನೀನ್ ಇಂಥ ಫ್ರೆಂಡ್, ನೀನು ಏನೋ ಪಾಪ ಅಂತ 5 ಕೊಟ್ರೆ 6ನೇದು ಕೇಳ್ತೀಯ ನೀನು, ನಾನು ಕೊಡಲ್ಲ ಹೋಗು ಅಂತ ಕೃಷ್ಣ ಬಾಯಿಗೆ ಹಾಕೊಂಡಾಗ ಆ ಹುಳಿಗೆ ಕರೆಂಟ್ ಹೊಡೆದಂಗ ಆಗುತ್ತೆ ಕೃಷ್ಣನಿಗೆ. ಆ ಹಣ್ಣಿನ ಹುಳಿಗೆ ಕರೆಂಟ್ ಹೊಡೆದಂಗಾಗಿ ತಲೆ ಸುತ್ತು ಬಿದ್ದಂಗ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಷ್ಟು ಹುಳಿ ಇರೋ ಹಣ್ಣುಗಳನ್ನ ಹೆಂಗೋ ತಿಂದೆ ಅಂದ್ರೆ, ನಾನು ತಿಂದೇ ಇದ್ರೆ ನೀನ್ ಇದ್ರ ರುಚಿ ನೋಡೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ಎಲ್ಲ ನಾನೇ ತಿಂದ್ಬೇಡ ಅಂತ ಅನ್ಕೊಂಡೆ ಅಂತ ಹೇಳ್ತಾನೆ. ಅಂತ ಫ್ರೆಂಡ್ ಅವನು ಕುಚೇಲ. ಇನ್ನೊಂದ್ಸಲ ಏನಾಗಿರುತ್ತೆ, ಒಬ್ಬ ತುಂಬಾ ಬಡತನದ ಮುದುಕಮ್ಮ ಕಷ್ಟಪಟ್ಟು ಹಸಿವಾಗಿ ಒಂದು ಅವಲಕ್ಕಿ ಯಾರೋ ಮನೇಲಿ ಕೊಟ್ಟಿದ್ರೆ ಅದನ್ನ ತಗೊಂಡ್ಬಂದು ತಲೆ ದಿಂಬು ಕೆಳಗಡೆ ಇಟ್ಕೊಂಡು ನಾಳೆಗೆ ಇದನ್ನ ಅಡಿಗೆ ಮಾಡೋಣ ಅಂತ ಇಟ್ಕೊಂಡು ಮಲಗಿರ್ತಾಳೆ. ಅದನ್ನ ಒಬ್ಬ ಕಳ್ಳ ಕದ್ಕೊಂಡು ಹೋಗ್ಬಿಡ್ತಾನೆ. ಅದನ್ನ ಆಯಮ್ಮನ ಮನೆಗೆ ನುಗ್ಗಿ, ಆಯಮ್ಮ ನಾನು ಇಷ್ಟು ಹಸ್ಕೊಂಡು ನಾಳೆಗೆ ಏನೂ ಇರ್ಲಿಲ್ಲ ತಿಂದಿಟ್ಕೊಂಡಿದ್ರೆ ಇದನ್ನ ಯಾರು ತಿಂದ್ರೆ ಅವರು ಪರಮ ದರಿದ್ರ ಅನುಭವಿಸ್ಲಿ ಅಂತ ಶಾಪ ಕೊಡ್ತಾಳೆ. ಈ ಕುಚೇಲನಿಗೆ ಆ ಪೂರ್ವ ಜ್ಞಾನ ಇರುತ್ತೆ. ಆ ಕಳ್ಳ ಇವ್ರ ಆಶ್ರಮದ ಹತ್ರ ಬಂದಾಗ ಆ ಬುತ್ತಿ ಅಲ್ಲಿ ಬಿಟ್ಬಿಟ್ಟು ಆವಾಗ ಆ ಅವಲಕ್ಕಿನ ಅಡಿಗೆ ಮಾಡಿ ಆಕೆ ಆ ಅವಲಕ್ಕಿನೇ ಕಟ್ಕೊಡ್ತಾರೆ ಗುರುಪತ್ನಿ ಕೃಷ್ಣನಿಗೂ ಸುಧಾಮನಿಗೂ. ಅವರ ಕಾಡಿಗೆ ಹೋದಾಗ ಆ ಅವಲಕ್ಕಿ ಕೃಷ್ಣನಿಗೆ ಒಂದು ಚೂರು ಸಿಗದಂಗೆ ಸುಧಾಮ ತಿಂದ್ಬಿಡ್ತಾನೆ. ಯಾಕೆಂದ್ರೆ ಕೃಷ್ಣನಿಗೆ ಈ ಶಾಪ ತಟ್ಟಬಾರದು, ನನಗೆ ತಟ್ಟಬೇಕು ಅಂತ. ಅದೇ ಅವಲಕ್ಕಿ ಕೃಷ್ಣ ಹೇಳ್ತಾನೆ, ನೀನು ಮೋಸ ಮಾಡಿದ್ಯಾ, ನನಗೆ ಕೊಡ್ಲಿಲ್ಲ, ಎಲ್ಲ ತಿಂದ್ಬಿಟ್ಟಿದ್ಯಾ, ನೀನು ಅವಲಕ್ಕಿ ಕೊಡೋವರೆಗೂ ನಿನ್ನ ಬಿಡಲ್ಲ ನಾನು ಅಂತ ಹೇಳಿರ್ತಾನೆ. ಅದೇ ಅವಲಕ್ಕಿ ತನ್ನ ಬಡತನದ ಬೇಗೆ ತಡೆದುಕೊಳ್ಳಲಾಗದೆ ಕೃಷ್ಣನ ಹತ್ರ ಕಟ್ಕೊಟ್ಟಿರ್ತಾಳೆ ಹೆಂಡತಿ, ಕಷ್ಟಪಟ್ಟು ದುಡಿದು. ಆ ಅವಲಕ್ಕಿ ಒಂದು ತುತ್ತು ತಿಂದು ಸ್ವರ್ಗನೇ ಬರ್ಕೊಟ್ಬಿಡ್ತಾನೆ ಸುಧಾಮನಿಗೆ. ಇನ್ನೊಂದು ತುತ್ತು ತಿಂದು ಭೂಲೋಕನೇ ಬರ್ಕೊಟ್ಬಿಡ್ತಾನೆ. ಇನ್ನು ತಿಂದ್ರೆ ಇನ್ನು ಏನ್ ಬರ್ಕೊಡ್ತಾನೆ ಅನ್ನೋ ಭಯಕ್ಕೆ ಸತ್ಯಭಾಮೆ ಮತ್ತೆ ರುಕ್ಮಿಣಿ ಬಂದು ಕಿತ್ಕೊಂಡ್ ಬಿಡ್ತಾರೆ. ನನಗೂ ಬೇಕು, ನನಗೂ ತಿಂತೀನಿ, ನಿನ್ ಫ್ರೆಂಡ್ ತಂದಿರೋದು ಅಂತ. ಅಂತಹ ಅವಲಕ್ಕಿ ಅದು. ಅಂತ ಅವಲಕ್ಕಿ ಕೊಟ್ಟಿರೋ ಈ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ರುಚಿ ಮತ್ತೆ ಮನೆಯವರು ಅಮ್ಮ ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡಿದ್ರು. ನಾನೊಬ್ಬನಿಗೆ ಆಗಿದ್ರೆ ಒಂದು ಹಿಡಿ ಸಾಕಾಗ್ತಾ ಇತ್ತು. ಊರಿಗೆಲ್ಲ ಮಾಡ್ಕೊಂಡ್ ಬಂದಿದ್ರು ನೋಡಿ. ಇಂಥ ಸ್ನೇಹ ಯಾರಿಗುಂಟು ಯಾರಿಗಿಲ್ಲ. ಎಷ್ಟು ಪುಣ್ಯ ಮಾಡಿದ್ರೆ ಸಿಗುತ್ತೆ. ಧನ್ಯವಾದ. ಅಹೋರಾತ್ರ.